ದಾಳಿ ಮಾಡೋದಕ್ಕೆ ಬಂದ ಭಯೋತ್ಪಾದಕನಿಗೆ ಕೊಲ್ಲೋದೊಂದೇ ಕೆಲಸ. ಆತ ಸಾಯೋದಕ್ಕೂ ಸಿದ್ಧನಾಗಿರ್ತಾನೆ. ಆದರೆ ಆತನನ್ನು ಕೊಲ್ಲೋದಕ್ಕೆ ಹೊರಟವರು ನಮ್ಮ ಜನರಿಗೆ ಏನೂ ಆಗದಂತೆ ನೋಡ್ಕೊಳ್ಬೇಕು. ಜೊತೆಗೆ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡು ಕಾರ್ಯಾಚರಣೆಯನ್ನು ನಡೆಸಬೇಕು. ತಮ್ಮ ಜೊತೆಗಿರೋ ಸಹೋದ್ಯೋಗಿಗಳನ್ನು ಅವರು ರಕ್ಷಿಸಬೇಕು. ಅದು ಮಲ್ಟಿ ಟಾಸ್ಕ್. ಅದಕ್ಕೆ ಅಂತಾನೆ 6 ಜನ ಸದಸ್ಯರ ಟ್ಯಾಕ್ಟಿಕಲ್ ಟೀಮ್ ಅಂತ ಒಂದಿದೆ. ನಗರ ಪ್ರದೇಶಗಳಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಗರದಲ್ಲಿ ಅನೇಕ ಜನ ಇರ್ತಾರೆ, ಜನಸಾಮಾನ್ಯರು ಇರ್ತಾರೆ, ಓಡಾಟ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಬೇರೆಯವ್ರಿಗೆ ಏನು ಆಗದಂತೆ ಕರೆಕ್ಟಾಗಿ ಕಾರ್ಯಾಚರಣೆ ಮಾಡಬೇಕು. ಅದರ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅಂದರೆ ಅರ್ಬನ್ ವಾರ್ಫೇರ್, ಅರ್ಬನ್ ಗರಿಲ್ಲಾ ಟ್ಯಾಕ್ಟಿಕ್ಸ್. ಈ ಟೀಮ್ನಲ್ಲಿ ಬಾಗಿಲು ಕಿಟಕಿಗಳನ್ನ ಬಾಂಬ್ ಬಿಟ್ಟು ಉಡಾಯಿಸಿ ಉಳಿದವರಿಗೆ ಎಂಟ್ರಿ ಕಲಿಸಿಕೊಡೋ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ನಿಂದ ಹಿಡಿದು ಇಟ್ಟ ಗುರಿ ತಪ್ಪದಂತೆ ಗುಂಡು ಹಾರಿಸೋ ಸ್ನೈಪರ್, ಬಿಲ್ಡಿಂಗ್ನ ಪ್ಲಾನ್ ಸ್ಟಡಿ ಮಾಡಿ ಇಂಚಿಂಚನ್ನು ಅರ್ಥ ಮಾಡ್ಕೊಂಡಿರೋ ಪ್ಲಾನ್ ಎಕ್ಸ್ಪರ್ಟ್ಸ್, ಅಕಸ್ಮಾತ್ ಯಾರಿಗಾದ್ರೂ ಗಾಯ ಆದ್ರೆ ಫಸ್ಟ್ ಏಡ್ ಕೊಡಬಲ್ಲವನು, ಹೀಗೆ ಎಲ್ಲರೂ ಇರ್ತಾರೆ. ಇವರಿಗೆ ಒಳಗಿರೋ ಶತ್ರುವಿನ ಹೆಣ ಹಾಕಿ ಒತ್ತೆಯಾಳಾಗಿರೋ ನಮ್ಮವರನ್ನ ಬಿಡಿಸ್ಕೊಂಡು ಬರೋದು ಹೇಗೆ ಅನ್ನೋದರ ಟ್ರೈನಿಂಗ್ ಇಲ್ಲಿ ನಡೀತಿದೆ. ಇದನ್ನ ಹೊರತುಪಡಿಸಿದ್ರೆ ಕಾಡಿನಲ್ಲಿ ಹೋರಾಡೋ ತರಬೇತಿ ಕೂಡ ಇದೆ. ಎರಡನೇ ಮಾಡ್ಯೂಲಲ್ಲಿ ಅವರಿಗೆ ಜಂಗಲ್ ಟ್ಯಾಕ್ಟಿಕ್ಸ್ ಏನು ಹೇಳ್ಕೊಡ್ತೀವಿ. ಜಂಗಲ್ ಟ್ಯಾಕ್ಟಿಕ್ಸಲ್ಲಿ ಸರ್ವೈವಲ್ ಇನ್ ಜಂಗಲ್ಲು ಮತ್ತು ನಕ್ಸಲ್ ವಿರುದ್ಧ ಹೇಗೆ ಕಾರ್ಯಾಚರಣೆ ಮಾಡಬೇಕು, ಅಂದರೆ ಮೈನ್ಸ್ ಲೇ ಮಾಡಿದ್ರೆ ಅದನ್ನು ಹೇಗೆ ತಪ್ಪಿಸ್ಕೋಬೇಕು, ಆ್ಯಂಬೂಷಿಂದ ಹೇಗೆ ಆಚೆ ಬರಬೇಕು, ಅಥವಾ ಇವ್ರು ಹೇಗೆ ಆ್ಯಂಬೂಷ್ ಮಾಡಬೇಕು, ಅಥವಾ ಇವ್ರು ಹೇಗೆ ರೇಡ್ ಮಾಡಬೇಕು. ಒಂದು ನಕ್ಸಲರು ಒಂದು ಕಡೆ ಇದ್ದಾರೆ ಅಂತ ಹೇಳಿದರೆ ಆ ಒಂದು ಜಾಗವನ್ನು ಹೇಗೆ ರೇಡ್ ಮಾಡಬೇಕು, ಮತ್ತು ಇವ್ರ ಕ್ಯಾಂಪ್ ಸೆಕ್ಯೂರಿಟಿ ಹೇಗೆ ಮಾಡಬೇಕು. ಮತ್ತು ಜಂಗಲಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇವರು ತಯಾರಿ ಆಗಿ 1 ದಿವಸಕ್ಕೆ ಅಂತ ಹೋಗಿರ್ತಾರೆ ಕಾರ್ಯಾಚರಣೆಗೆ. ಸಡನ್ಲಿ ಆ ಕಾರ್ಯಾಚರಣೆ 2 ದಿವಸ ಅಥವಾ 3 ದಿವಸ, ವಾರಕ್ಕೆ ಹೋಗ್ಬೋದು. ಅಂಥ ಟೈಮಲ್ಲಿ ಹೇಗೆ ಇವರು ಏನೂ ಇಲ್ಲದೆ ಇವರು ಸರ್ವೈವ್ ಆಗಬೇಕು ಅಂದರೆ ಹೇಗೆ ಸರ್ವೈವ್ ಆಗಬೇಕು, ಇದ್ರ ಬಗ್ಗೆ ನಮ್ಮ 2ನೇ ಮಾಡ್ಯೂಲಲ್ಲಿ ನಾವು ತರಬೇತಿ ನೀಡ್ತೀವಿ. ಈ ತರಬೇತಿಯಲ್ಲಿ ಬರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಭಾಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಂದೂಕಿನ ಮ್ಯಾಗಜಿನ್ ತುಂಬುವುದು ಮತ್ತು ಅಸಾಲ್ಟ್ ರೈಫಲ್, ಪಿಸ್ತೂಲನ್ನ ಪೂರ್ತಿಯಾಗಿ ಬಿಚ್ಚಿ ಮತ್ತೆ ಜೋಡಿಸುವುದು. ಕಾಡಿನ ಕಗ್ಗತ್ತಲೆಯಲ್ಲಿ ಆಯುಧ ಕೆಟ್ಟರೆ ಅವರವರೇ ರಿಪೇರಿ ಮಾಡಿಕೊಂಡು ಮತ್ತೆ ಹೋರಾಟಕ್ಕೆ ತಯಾರಾಗಬೇಕು. ಅದಕ್ಕೆ ಈ ಪ್ರಾಕ್ಟೀಸ್. ಹೀಗೆ ಜಂಗಲ್ ಟ್ಯಾಕ್ಟಿಕ್ಸ್ ಕಲಿತವರನ್ನ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಗೆ ಬಳಸಿಕೊಳ್ಳೋ ಯೋಚನೆ ಇದೆ. ಸದ್ಯಕ್ಕದು ಬರೇ ಯೋಚನೆ ಅಷ್ಟೇ. ಒಟ್ಟಿನಲ್ಲಿ ಇಂಥದ್ದೊಂದು ಟಫ್ ಟ್ರೈನಿಂಗ್ ಎರವಲು ಜಾಗದಲ್ಲಿ ನಡೆಯುತ್ತಿದೆ. ನಾವು ನೀವು ನೆಮ್ಮದಿಯಾಗಿರಲಿ ಅಂತ ಸದ್ಯಕ್ಕೆ 80 ಜನ ಕಟ್ಟುಮಸ್ತಾದ ಪೊಲೀಸರು ಇಲ್ಲಿ ಬೆವರು ಸುರಿಸುತ್ತಿದ್ದಾರೆ. ಇಂಥ ಒಟ್ಟು 200 ಜನರನ್ನ ತಯಾರು ಮಾಡಿ ಯಾವ ಕ್ಷಣದಲ್ಲಿ ಕರೆದರೂ ಎದ್ದು ಬರುವ ಸ್ಥಿತಿಯಲ್ಲಿ ಇಡೋ ಪ್ಲಾನ್ ಇದು. ಇನ್ನು ಇಲ್ಲಿ ಥಿಯರಿ ಕ್ಲಾಸ್ಗಳು ಕೂಡ ಇವೆ. ಅವುಗಳಲ್ಲಿ ಭಾರತ ಮತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ನಡೆದ ಭಯೋತ್ಪಾದಕ ದಾಳಿಗಳು, ಅಲ್ಲಿನ ಕಾರ್ಯಾಚರಣೆಗಳ ಬಗ್ಗೆ ಹೇಳ್ತಾರೆ. ಇವರನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಜಿಲ್ಲೆಗಳ ಆಯ್ದ ಅಧಿಕಾರಿಗಳು ಬಂದು ಇಲ್ಲಿ ಕ್ರ್ಯಾಶ್ ಕೋರ್ಸ್ ಮಾಡ್ತಾರೆ. ಇದೊಂದು ಆನ್ ಗೋಯಿಂಗ್ ಪ್ರಾಸೆಸ್. ತರಬೇತಿ ಮುಗಿಯಿತು ಅಂತ ಹೇಳೋದಕ್ಕಾಗಲ್ಲ. ಈ ತರಬೇತಿ ಅನ್ನೋದು ಏನಾಗುತ್ತೆ ಅಂದರೆ ಪ್ರತಿದಿನ ಬದಲಾವಣೆ ಆಗ್ತಾ ಇರುತ್ತೆ. ಹೊಸ ಹೊಸ ಟೆಕ್ನಿಕ್ಸು ಹೇಗೆ ಇವರು ಭಯೋತ್ಪಾದಕರು ಉಪಯೋಗಿಸ್ತಾರೆ, ಅದಕ್ಕೆ ನಾವು ಸಜ್ಜರಾಗಬೇಕಂದ್ರೆ ನಾವು ಹೊಸ ಹೊಸ ಟೆಕ್ನಿಕ್ಸ್ ಕಲಿಬೇಕು. ಆ ಹೊಸ ಹೊಸ ಟೆಕ್ನಿಕ್ಸನ್ನು ಹೋಗಿ ಮತ್ತೆ ನಾವು ಅವ್ರಿಗೆ ಪುನರ್ಮನನೆ ಮಾಡ್ತೀವಿ. ಅವ್ರಿಗೆ ಹೀಗೆ ನಡೀತಾನೆ ಇರುತ್ತೆ ಟ್ರೈನಿಂಗು. ಕರ್ನಾಟಕದ ಯಾವ ಮೂಲೆಯಲ್ಲಿ ಮುಂಬೈ ಮಾದರಿ ಅಟ್ಯಾಕ್ ಆದ್ರೂ ಹತ್ತಿರದಲ್ಲಿ ಉಗ್ರರನ್ನ ತಡೆದು ನಿಲ್ಲಿಸೋದಕ್ಕೊಂದು ವೆಲ್ ಟ್ರೈನ್ಡ್ ಪಡೆ ಇರಬೇಕು ಅನ್ನೋದು ಒಳ್ಳೆ ಯೋಜನೆನೆ. ಬ್ರಿಗೇಡಿಯರ್ ಮುತ್ತಣ್ಣನವರಿಗೆ ಇಂಥದ್ದೊಂದು ಕೆಲಸಕ್ಕೆ ತಾವು ಸಾರಥ್ಯ ವಹಿಸಿರೋ ಹೆಮ್ಮೆ ಇದೆ. ಭಾಳ ಒಳ್ಳೆಯದಾಯಿತು. ನಾನು ಫಸ್ಟ್ ಟೈಮ್ ನಮ್ಮ ಆರ್ಮಿ ಕೆರಿಯರಲ್ಲಿ ನಮಗೆ ಒಂದು ಹೋಮ್ ಪೋಸ್ಟಿಂಗ್ ಸಿಕ್ಕಿದೆ. ನಮ್ಮ ರಾಜ್ಯಕ್ಕೆ ಇಷ್ಟವರೆಗೆ ನಾವು ದೇಶಕ್ಕೆ ಮಾಡ್ತಾಯಿದ್ದೀವಿ, ಒಂದು ಚಾನ್ಸ್ ಸಿಕ್ಕಿದೆ ನಮ್ಮ ರಾಜ್ಯಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ. ಭಾಳ ಸಂತೋಷ ಆಗಿದೆ.
ಮತ್ತು ಜನರಿಗೆ ಒಂದು ಸೇಫ್ಟಿ ಸೆಕ್ಯೂರಿಟಿ ಇರಬೇಕು. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೇಪಬಿಲಿಟಿ ಇರಬೇಕು, ಕೌಂಟರ್ ಟೆರರ್ ಕೇಪಬಿಲಿಟಿ ಇರಬೇಕು, ಭಾಳ ಮುಖ್ಯ ಅದು. ಸೊ ಇದು ಡೆವಲಪ್ ಮಾಡ್ತಾ ಇದ್ದೀವಿ, ಕಾನ್ಫಿಡೆಂಟ್ ಅದು ಸರಿಯಾಗಿ ಆಗ್ತದೆ. ಸರಿಯಾಗಿ ಆದರೆ ಸಾಕು. ಈಗಾಗಲೇ ರಾಜ್ಯ ಸರ್ಕಾರ ಸೆಂಟರ್ ಫಾರ್ ಕೌಂಟರ್ ಟೆರರಿಸಂಗೆ ಆಗರ ಗ್ರಾಮದ ಹತ್ರ 40 ಎಕರೆ ಜಮೀನು ಮಂಜೂರು ಮಾಡಿದೆ. 3 ಕೋಟಿ ದುಡ್ಡು ಬಿಡುಗಡೆ ಮಾಡಿದೆ. ಅಲ್ಲೊಂದು ಪಕ್ಕಾ ಟ್ರೈನಿಂಗ್ ಸ್ಕೂಲು, ಸಿಬ್ಬಂದಿಗೆ ಕ್ವಾರ್ಟರ್ಸ್ ಕಟ್ಟಿಸೋ ಯೋಚನೆ ಅಧಿಕಾರಿಗಳಿಗಿದೆ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಇಂಥದ್ದೊಂದು ಸನ್ನದ್ಧ ಸ್ಥಿತಿಯಲ್ಲಿರೋದು ತುಂಬಾ ಒಳ್ಳೆಯದು. ಹೀಗೆ 6 ತಿಂಗಳಿಂದ ಊರ ಹೊರಗೆ ಹಗಲು ರಾತ್ರಿ ಬೆವರು ಸುರಿಸ್ತಾ ಇರೋ ನಮ್ಮ ಕೌಂಟರ್ ಟೆರರ್ ರೆಸ್ಪಾನ್ಸ್ ಟೀಮ್ ಇನ್ನೆರಡು ತಿಂಗಳಲ್ಲಿ ತರಬೇತಿನ ಮುಗಿಸಿ ತಯಾರಾಗ್ತಾ ಇದೆ. ಅದರ ಕಿಮ್ಮತ್ತೇನು ಅನ್ನೋದು ಬಹುಶಃ ನಮ್ಮ ಜನರಿಗೆ ಮುಂಬೈ ಮಾದರಿ ದಾಳಿಯಾದಾಗಲೇ ಅರ್ಥ ಆಗುತ್ತೇನೋ. ಅಂಥ ದಿನ ಯಾವತ್ತೂ ಬರೋದು ಬೇಡ. ಆದರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.